ಹಾಡು ಅದನ್ನು ಹೇಳಿ ಸರ್, ನಿಮ್ಮ ಹೆಂಗೆ ಅದು ಲೈನ್ ಹೇಳಿ ಸರ್ ನೀವು. ಮಿಂಚೊಂದು ಎದೆ ತುಂಬ ನಡೆದಾಡಿ ಮರೆಯಾದಂತೆ, ಯಾಕಿಂತ ತಿಳಿಗಾಳಿಯು ಬಿರುಗಾಳಿಯ ಹಾಗೆ ಕಾಡಿದೆ, ಆ ನೆನಪು ಕೊಡೋ ಖುಷಿನೇ ವಿಷ, ನಾ ಕಾದಾಡುತ್ತಾ ನಿಂತೆ ನನ್ನ ಜೊತೆ, ಅಂತರಾಳ ಅಲೆದಾಡುತ್ತಿದೆ, ತನಗೇನೆ ಹಾಕಿ ಸವಾಲು. ಸೂಪರ್ ಸರ್. ಹೆಂಗೆ ಸರ್ ಇದೆಲ್ಲ? ಈಗ ಅವ್ರು ಫೋನ್ ಮಾಡಿದಾಗ ಏನಂತ ಹೇಳಿದ್ರು, ಯಾವ ಥರ ಬೇಕು ಅಂತ ಹೇಳಿದ್ರು? ಅದು ನೀವೇ ಅವ್ರು ಹೇಳಿದ್ದನ್ನು ಊಹೆ ಮಾಡ್ಕೊಂಡು ನೀವೇ ಕಲ್ಪಿಸ್ಕೊಂಡು ಬರ್ದಿದ್ದ ಹೆಂಗೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದರೆ ಹೆಂಗೆ ಅದು ಬರವಣಿಗೆ ಶುರು ಆಗುತ್ತೆ, ಹೆಂಗೆ ಅದು ನೀವು ಶುರು ಮಾಡೋದು ಅಂತ ಹೇಳಿ ನಮಗೊಂದು ಕ್ಯೂರಿಯಾಸಿಟಿ. ಸೊ ಆ ಸಿಚುವೇಶನ್ ತುಂಬ ಇಂಟೆನ್ಸ್ ಇರೋದ್ರಿಂದ ನಾನು ಜಾಸ್ತಿ ಏನು ಬಿಟ್ಕೊಡಲ್ಲ, ಯಾಕಂದರೆ ನಿಮಗೆ ಸಿನಿಮಾ ನೋಡಬೇಕಾದ್ರೆ ಮಜಾ ಇರಲಿ ಅನ್ನೋ ಕಾರಣಕ್ಕೆ. ಬಟ್ ಅವ್ರು ಹೇಳಿದ್ದು ನನಗೆ, ನಾನು ಫಸ್ಟ್ ಟೈಮ್ ಎಷ್ಟು ಸರ್ ಹತ್ರ ಏನು ಮಾತಾಡ್ತಿದ್ದೆ, ಅದೊಂಥರ ರೆಕಾರ್ಡ್ರ್ ಥರ ರೆಕಾರ್ಡ್ ಆಗಿಬಿಟ್ಟಿತ್ತು ನನಗೆ. ಸೊ ಆದರೆ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು ಏನು ಹೇಳಿದ್ದಾರೆ, ಏನೇನು ವಿಜುವಲ್ಸ್ ಏನೇನು ಹೇಳಿದ್ದಾರೆ ಇಲ್ಲ. ಸೊ ಅದನ್ನು ಕೇಳ್ತಾ ಅದನ್ನು ನಾನು ರಿಕಾಲ್ ಮಾಡ್ತಾ ಮೆಲಡಿ ಏನು ಟ್ಯೂನ್ ಕೇಳಿದಾಗ ನನಗೆ ಒಂದಿಷ್ಟು ಥಾಟ್ಗಳು ಬಂತು. ಇನಿಷಿಯಲಿ ಟಕ್ಕಂತ ಬರಲಿಲ್ಲ. ಆ ದಿನ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆ ಗ್ಯಾಪಲ್ಲೆಲ್ಲೋ ನನಗೆ ಹೊಳಿತು, ಒಂದಿಷ್ಟು ಲೈನ್ಗಳು ಬಂತು. ಓಪನಿಂಗ್ ಲೈನ್ ಬಂದಮೇಲೆ ಆರಾಮಾಗಿ ಎಲ್ಲ ಬರ್ತಾ ಹೋಯಿತು. ಸೊ ಅವರು ಕೊಟ್ಟಿದ್ದ ಬ್ರೀಫ್ ನನಗೆ ಯಾವಾಗಲೂ ತಲೆಯಲ್ಲಿತ್ತು ಅದು.